ಈ ಅಮ್ಮ ನಾಳೆಗೆ ಸೀರೆ ಉಡ್ಕಮ್ಮನ ಏನು ಡ್ರೆಸ್ ಹಾಕ್ಯಮ್ಮನ ಆಮೇಲೆ ಏನು ಲಂಗದವಣಿ ಹಾಕ್ಯಮ್ಮನ ನಾಳಿಕೆ ಸೀರೆ ಉಡ್ಕ ಸೀರೆ ಉಡ್ಕೋಬೇಕಣಪ್ಪ. ಸೀರೆ ಉಡ್ಕೊಂಡ್ರೆ ಚೆನ್ನಾಗಿ ಕಾಮ್ತೀಯ ನೀನು. ಸೀರೆ ಉಡ್ಕೊಂಡು ಎಲ್ಲ ಒಡವೆ ಸೆಟ್ ಹಾಕಿ ಬಿಡು. ಎಲ್ಲ ಒಡವೆ ಹಾಕಿಬಿಟ್ರೆ ಭಾಳ ಚೆನ್ನಾಗಿ ಕಾಮ್ತೀಯ ನೀನು. ಸೀರೆ ಉಡ್ಸೋರ್ನ ಕರ್ಸೋಣ ಅಂತಿದ್ದೆ, ಇವಾಗೇನು ಬೇಡ, ಎಂಗೇಜ್ಮೆಂಟಿಗೆ ಕರ್ಸೋಣ. ಮೇಕಪ್ ಮಾಡ್ತಾರಲ್ಲ, ಮೇಕಪ್ ಮಕ್ಕಕ್ಕೆಲ್ಲ ಹಾಕಿ ಮೇಕಪ್ ಮಾಡ್ತಾರೆ ನೋಡು ಅಂತ ಕರ್ಸೋಣ ಅಂತಿದ್ದೆ. ಎಂಗೇಜ್ಮೆಂಟಿಗೆ ಕರ್ಸೋಣ. ಇವಾಗೇನು ಸುಮ್ಮನೆ ನೋಡ್ಕೊಂಡು ಹೋಗ್ತಾರಲ್ಲ, ಚೆನ್ನಾಗಿ ಸೀರೆ ಉಡ್ಕ ಅಷ್ಟೇ. ನಿಮ್ಮ ಅಕ್ಕನೇ ಉಳಿಸ್ತಾಳೆ. ಶ್ರೀದೇವಿ ಅಮ್ಮ, ಅಣ್ಣವ್ರಿಗೆ ಹೇಳಿದೆ ಪೊಲೀಸ್ನವ್ರು ಬರ್ತಾರೆ ಅಂತ. ನನಗೆ ಪೊಲೀಸ್ನವ್ರು ಬರ್ತಾರಲ್ಲೇ ಅಮ್ಮ. ನಾನಂತೂ ಸಣ್ಣಿಗಜ್ಜಿನ ತಗು, ಇವಕ್ಕಜ್ಜಿನ ತಗು, ಪುಟ್ಟಂಗಜ್ಜನ್ ತಗು, ರಂಗಜ್ಜನ್ ತಗು, ಗೋವಿಂದಜ್ಜನ್ ತಗೋನು, ತಿರ್ಗಾ 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 ಅವಜ್ಜಿ ತಿಮ್ಮಜ್ಜಿ ಅವಜ್ಜಿ ತಗೋ. ಎಲ್ಲಾರು ಹೇಳಿ ಬಂದೈದ್ನೆ ನನಗೆ ಪೊಲೀಸ್ ಗಂಡು ಬರುತ್ತೆ, ಪೊಲೀಸ್ ಗಂಡು ಬರುತ್ತೆ ಅಂತ ಹೇಳಿ ಬಂದೈದ್ನಿ ಕಣಮಯ್ಯವಲ್ಲ. ಮತ್ತೆ ಎಲ್ಲರೂ ಕೇಳ್ತಾರೆ, ಮದುವೆ ಮಾಡ್ಕೊಂಡು ಹೋಗ್ತಾರೆ ಬಿಡು. ಕೃಷ್ಣಪ್ಪ ಹೇಳೋನಲ್ಲ, ಮದುವೆ ಮಾಡ್ಕೊಂಡು ಹೋಗ್ತಾರೆ. ಯಮ್ಮ ಅಂಗಡಿಯಲ್ಲಿ ಸುನಿಲಣ್ಣ ಬಂದ ಹೇಳಮ್ಮ. ಸುನಿಲಣ್ಣಗೆ ಪಾಪ ಅವರೆಲ್ಲ ಪನಿಲ್ಲ ನೋನಿಲ್ಲ ಗೊತ್ತಾ ಇದ್ದಾರೆ ಕಣಮ್ಮ. ಯಾಕೆ ಗಾಡಿ ನಿಲ್ಲಿಸ್ತಾ ಇದ್ದಾರಲ್ಲಿ? ಅಲ್ಲ, ಗೌರ್ಮೆಂಟ್ ಕೆಲಸರು ಬರಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಾಳೆಗೆ ಬರ್ತಾರಂತೆ ಪೊಲೀಸ್ನರಂತೆ. ಪೊಲೀಸ್ನವ್ರು ಬರ್ತಾ ಇದ್ದಾರಂತೆ ನಮ್ಗೆ ಜಿಂಬಿನ ಮದುವೆ ಮಾಡ್ಕೊಂಡು ಹೋಗಕ್ಕೆ. ಕೃಷ್ಣಪ್ಪ ಕರ್ಕೊಂಬಂದಿದ್ನ ಹೇಳು. ಗೌರ್ಮೆಂಟ್ ಕೆಲಸ ಅಂತೆ. ಅವ್ರು ಯಾರಿಗಾನ ಎಲ್ಲ ಚೆನ್ನಾಗಿರೋ ಹುಡುಗಿ ಆಗ್ಬೇಕಂತೆ. ಅದೇ ಹಳ್ಳಿ ಕಡೆ ಇರೋ ಹುಡುಗಿ ಆಗ್ಬೇಕಂತೆ. ಅವರೆಲ್ಲ ಟೌನ್ನಾಗ್ಲವರೆಲ್ಲ ಬೇಡ, ನಮಗೆ ಹಳ್ಳಿ ಕಡೆ ಇರೋ ಹುಡುಗಿ ಬೇಕು ಅಂತೇಳಿ ತುಂಬ ಇಷ್ಟಪಟ್ಟವ್ರಂತೆ. ನಮ್ಮ ಗಿರ್ಜಿಂಬೆ ಫೋಟೋ ತೋರಿಸಿಕ್ಕೆ ಭಾಳ ಇಷ್ಟ ಆತ ಹುಡುಗಿ ಅಂತ ಹೇಳವ್ರೆ. ಅದಕ್ಕೇನೆ ಭಾಳ ಚೆನ್ನಾಗೆ ಪರಿಚಯಸ್ತರಂತೆ ಕೃಷ್ಣಪ್ಪಗೆ. ಅದಕ್ಕೆ ಬರ್ತಾರೆ ಅಂದ್ಕೊಂಡು ಪಾಪ ನಾಳೆಗೆ. ಎಲ್ಲಿಗೂ ಹೋಗ್ಬೇಡ್ರಿ ನೀವು ಮೂವರೂ. ಅಲ್ಲಯ್ಯವ, ಇವಳಿಗೆ ಗೌರ್ಮೆಂಟ್ ಕೆಲಸದವ್ರು ಬರ್ತಾರಾ? ಅಲ್ಲ, ನನಗೆ ನಗು ಗೊತ್ತಾಯ್ತಮ್ಮ ನೀನು ಹೇಳೋದು ನೋಡಿದ್ರೆ. ನನಗಂತೂ ನಗು ತಡೆಯೋದಕ್ಕಾಗ್ತಾ ಇಲ್ಲ ಕಣಮ್ಮ, ತುಂಬ ನಗು ಬತ್ತೈತೆ. ಇವಳಿಗೆ ಗೌರ್ಮೆಂಟ್ ಕೆಲಸದವ್ರು ಬರ್ತಾರಾ? ಅಯ್ಯೋ. ಅಲ್ಲ, ಇವಾಗ ಸದ್ಯಕ್ಕೆ ಯಾರನಾತು ಬಂದರೆ ಸಾಕಪ್ಪ, ಒಳ್ಳೆಯವ್ರು ಕೊಟ್ಟು ಮದುವೆ ಮಾಡೋಣ ಅಂತ ಇದೀವಿ ನಾವು. ಅದರಲ್ಲಿ ಗೌರ್ಮೆಂಟ್ ಕಳಿಸ್ತಾರೆ, ಅದರಲ್ಲೂ ಪೊಲೀಸ್ ಅಂತ ಹೇಳ್ತಾ ಇದೆಯಲ್ಲಮ್ಮ ನೀನು. ಅಯ್ಯೋ ತಗ, ಯಾರು ಸುಳ್ಳು ಹೇಳ್ದಾರೆ ನಿಮಗೆ ಅನ್ಸುತ್ತೆ. ಅಣ್ಣ ಹೋಗ್ತಾನೆ ಪೊಲೀಸ್ನವ್ರು ಬರಲ್ಲ ಅಂತ ಹೇಳಿ. ಕಣಯ್ಯಣ್ಣ, ನಾನು ನೋಡಕ್ಕೆ ಪೊಲೀಸ್ನವ್ರು ಬರ್ತಾರ ನಾಳಿಕೆ. ಗೌರ್ಮೆಂಟ್ ಕೆಲಸದವರು ಪೊಲೀಸ್ ಅಂತೆ. ನಗ್ಬೇಡ ಪಾಪ, ಬರ್ತಾರೆ. ಹೇಳೋಗ್ಯಾರ ಕೃಷ್ಣಪ್ಪ. ಅವ್ರ ಅಪ್ಪನೂ ಬಂದಿತ್ತ, ಹುಡುಗರಪ್ಪ ನೆನ್ನೆ ಸಹ. ನೀವು ಇರ್ಲಿಲ್ಲ ಹೇಳೋಗವ್ರೆ. ನಾಳೆಗೆ ಬರ್ತೀವಿ, ಭಾನುವಾರ ಅಂತೆ. ಡ್ಯೂಟಿ ಮುಗಿಸ್ಕೊಂಡು ಇವತ್ತು ಬಂದಿರ್ಬೇಕೇನೋ. ನಾಳೆಗೆ ಭಾನುವಾರ ಅಲ್ಲ, ಡ್ಯೂಟಿ ರಜಾ ಅಲ್ಲ, ನಾಳೆಗೆ ಬರ್ತಾನೆ ಅಂತ ಹೇಳ್ತಿತ್ತು. ಬರ್ತಾರೆ ಕಣಪ್ಪ. ನಗೋ ಅಂತ ವಿಷಯ ಅಲ್ಲ ಇದು, ನಿಜ. ಯಾತ ಹೇಳ ಹಂಗೆ ನಗ್ತಾ ಇದೆಯಾ? ನಮ್ಮ ಗಿರ್ಜಿಂಬೆಗೆ ಗೌರ್ಮೆಂಟ್ ಕೆಲಸದವ್ರು ಪೊಲೀಸ್ ಬರ್ತಾರಂತಪ್ಪ. ಪೊಲೀಸು ನಮ್ಮಮ್ಮ ಹೇಳ್ತಾ ಐತೆ, ಪೊಲೀಸ್ನವ್ರು ಬರ್ತಾರೆ ನಾಳಿಕೆ, ಎಲ್ಗೂ ಹೋಗ್ಬೇಡ್ರಿ ನೀವು ಕೆಲಸಕ್ಕೆ, ಮನೆ ತೆಗೀರ್ರಿ ಅಂತ ಹೇಳ್ತಾ ಐತೆ. ಇವಳಿಗೆ ಪೊಲೀಸ್ನವ್ರು ಬರ್ತಾರೆ? ಯಪ್ಪ. ಅಲ್ಲ, ನನಗೇನು ನಂಬೋದಕ್ಕಾಗ್ತಿಲ್ಲ ಕಣಯ್ಯಣ್ಣ. ನನಗೂ ನಂಬೋಕ್ಕಾಗಲಿಲ್ಲ ಕಣೋ. ನಾನು ಅದನ್ನೇ ನಗ್ತಾ ಇದ್ದೀನಿ, ಅದಕ್ಕೆ ನಗ್ಬೇಡ ಅಂತ ಹೇಳ್ತೈತೆ ಅಮ್ಮಯ್ಯ. ಯಾಕೋ ಅಣ್ಣ ಹಿಂಗೆ ನಗ್ತಾ ಇದ್ದೀರಾ? ಯಾಕೆ? ನಾಳಿಕೆ ನಮ್ಮ ಗಿರ್ಜಿಂಬಿಗೆ ಪೊಲೀಸ್ನವ್ರು ಗಂಡು ಬರ್ತಾರಂತೆ. ಪೊಲೀಸ್ನವರು ಇವಳಿಗ ಯಾರನಾತು ಒಳ್ಳೆ ಗಂಡು ಬಂದರೆ ಸಾಕತ್ತ ಕೊಡೋಣ ಅಂತ ಇದ್ರೆ, ಹೊಲ್ದಾಗ ಕೆಲಸ ಮಾಡೋರಾಗಲಿ ಯಾರಾದರೂ ಆಗಲಿ ಅತ್ಲಾಗೆ ಬಂದರೆ ಕೊಡೋಣ ಅಂತಿದ್ರೆ, ಇವಳಿಗೆ ಗೌರ್ಮೆಂಟ್ ಕೆಲಸದವರು ಪೊಲೀಸ್ನವ್ರು ಬರ್ತಾರ? ಅಯ್ಯೋ, ಪೊಲೀಸ್ ಗಂಡು ಬರುತ್ತಂತೆ ನೋಡಪ್ಪ ನಮ್ಮ ಗಿರ್ಜಿಂಬಿಗೆ. ನನಗೇನೋ ನಂಬಕ್ಕಾಗ್ತಿಲ್ಲ. ಸುಮ್ಮನೆ ಹೇಳ್ತೈತೇನೋ ನಮ್ಮ ಅಮ್ಮಯ್ಯ ಅಮ್ಮಂಗೆ ಆಗ್ತೈತಿ. ಬರ್ಲಿ ತೀರ ಕೊಟ್ಟು ಮದುವೆ ಮಾಡೋಣ. ಕೃಷ್ಣಪ್ಪ ಹೇಳಿದ್ನ ನನಗೆ. ನಾನು ಹೇಳಿದ್ನ ಹೇಳಿ ಕೃಷ್ಣಪ್ಪಗೆ. ಅವ್ನು ಓಡಾಡ್ತಾನಲ್ಲ ಕಡಿಕೆ ಎಲ್ಲ ಸೇನಕ್ಕೆ, ಕರ್ಕೊಂಬರೋ ಕೃಷ್ಣಪ್ಪ ಅಂತ ಹೇಳಿದ್ದೆ. ನಾಳೆಗೆ ಬರ್ತಾರೆ. ಸರಿ ಆಯ್ತು ಬಿಡಮ್ಮ. ಬಂದರೆ నేను ನಾಳೆಗೆ ಮೂವರು ಮನೆ ತಾಗೆ ಇರ್ತೀವಿ. ನಾವು ಎಲ್ಲೂ ಹೋಗಲ್ಲ. ಡ್ಯೂಟಿ ರಾಜಾ ನಮಗೂ ಭಾನುವಾರ ಅಲ್ಲ, ಡ್ಯೂಟಿ ರಾಜಾ. ನೀನು ಮನೆ ತಾಗೆ ಇರ್ತೀವಲ್ಲ ಬಿಡು. ಬರ್ಲೇಳು. ಬಂದರೆ ಹೆಂಗೆ ಅವಳ ದೃಷ್ಟ ಹೆಂಗೈತಿ? ಯಾಕೆ ನಗನ್ ನಾವಲ್ವೇನೋ? ನನ್ನ ಪಾಪ ಅವರಪ್ಪ ಬಂದಿತ್ತಲ್ಲ, ನಮ್ಗೆ ಇಂಥ ಸೊಸೆನೇ ಆಗಬೇಕು. ನಾವು ಆಳೆ ಫೋಟೋ ತೋರಿಸಿವಿ ನಮ್ಮ ಹುಡುಗಿಗೆ. ಆಳೆ ಅದು ಯಾತ್ರಾಗ ಕಳಿಸಿದ್ರಂತ, ಫೋನ್ನ ಕಳಿಸ್ತಾರಲ್ಲ ವಾಟ್ಸಪ್ನ ಕಳಿಸಿದ್ರಂತೆ. ಅದಕ್ಕೆ ನಾವೇನೇನಿಲ್ಲ ಮದುವೆ ಮಾಡ್ಕೊಬಿಡ್ತೀವಿ, ನಮ್ಮ ಹುಡುಗನೂ ಒಪ್ಪವನೆ ಅಂತ ಹೇಳ್ತಿತ್ತವಣ್ಣ. ನಾನು ಫೋಟೋ ಕೊಟ್ಟಿದ್ನಿ ಕೃಷ್ಣಪ್ಪಗೆ. ಅದಕ್ಕೆ
ಯಪ್ಪ ಕೃಷ್ಣಪ್ಪನ ಸವಾಸ ಬೇಡ. ಅವ್ನ ಜೊತೆಗೆ ಹಾಕ್ಬಿಟ್ರೆ ದುಡ್ಡು ಕಿತ್ಕೊಂತಾನೆ. ದುಡ್ಡು ಪಟ್ಟು ಕೊಡೋದಾದ್ರೆ ಇಲ್ಲ. ಬಂದು ಅವ್ರು ಬೇಕಾದ್ರೆ ಅವ್ರು ಮಾತಾಡಲಿ, ಇವನಿಗೆಲ್ಲ ಅಂಟು ಸಮಕ್ಕೆ ಹೋಗ್ಬೇಡ. ಅಯ್ಯಪ್ಪನೇನೆ ಕೊಟ್ಟಿರೋದು ಕೊಟ್ಟಿಲ್ಲ, ಫಸ್ಟ್ ದುಡ್ಡು ಇಸ್ಕೊಂಬಂದು ಕೊಡು ಅಯ್ಯಪ್ಪಂತಾಗ ನಾನು ಕೊಟ್ಟಿರೋದ. ಕೊಡ್ತಾನೆ ಹೇಳ, ಅವನೇನು ಅಂತ ಮನುಷ್ಯನಲ್ಲ. ಕೊಡ್ತಾನೆ ಅವನೇನು ಯಾರ್ದೇನು ಪಾಪ 1 ರೂಪಾಯಿ ತಿಂಬಲ್ಲ. ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಹೊರ್ತು ಅವ್ನು ತಿಂಬಲ್ಲ. ನೋಡು ನಮ್ದು ಶ್ರೀನಿವಾಸಂದು ಗನ್ವ ಕೊಟ್ಟವನಿ. ಏನಿವತ್ತು ನಮ್ಮ ಮನೆಗೆಲ್ಲ ಇಷ್ಟೊಂದು ಖುಷಿಯಾಗಿದ್ದಾರೆ. ಏನ್ರಿ ಹಂಗೆ ನಗ್ತಾ ಇದ್ರೆ ಎಲ್ರು? ಗಿರ್ಜಿಂಬಿಗೆ ಪೊಲೀಸ್ ಕಂಡು ಬರುತ್ತೆ ಅಂದರೆ ಅದಕ್ಕೆ ನೋಗ್ತಾರೆ ನಮ್ಮ ಅಮ್ಮ ಸುಳ್ಳು ಹೇಳುತ್ತೆ ಅಂತ. ನಾಳೆಗೆಲ್ಲ ಸೀರೆ ಪರ ಹೆಚ್ಕಟ್ಟ ಉಡ್ಸಂಗ ನಮ್ಮ ಗಿರ್ಜಿಂಬಿಗೆ. ಸರಿ ಆಯ್ತು ಹೇಳತ್ತೆ, ಉಡ್ಸೋಣ ಬಾರಮ್ಮ. ಹೋಗಿ ಸೆರ್ಗುಳವನ್ನೆಲ್ಲನೇ ಬಳೆ ತರನ್ ಬಾ. ಬಳೆ ಇವನೇ ಹಾಕಂತ್ಯಾ ಅಲ್ಲ ಬಾಯಿಲಿ ಇನ್ನೇ ಯಾತೈತ ಅಲ್ಲಿ ಎಲ್ಲ ಕಮಲಮ್ಮನ ಕೇಳ್ಕೊಂಬರನ್ ಬಾಯಿಲಿ. ಅಮ್ಮ ಜಡೆ ಬಿಲ್ಲೆ ಹಾಕಿಬೇಕಣಮ್ಮ ನಾನು. ಜಡೆ ಬಿಲ್ಲೆ ಅಮ್ಮ ಹಿಂಗಿಂದು ಉದ್ದನ್ ಜಡೆ ಬರುತ್ತಲ್ಲ ಅಂತದ ಹಾಕ್ಯಂಪ್ನಿ. ಇವ ಬ್ಯಾಡ ಸುಮ್ಕಿರು, ಮದ್ವೆಗೆ ಹಾಕ್ಯವಂತೆ. ಮದ್ವೆಗೆ ಎಲ್ಲ ಹಾಕ್ತಾರಮ್ಮನಿ. ಎಲ್ಲ ಹಾಕ್ತಾರೆ, ಮಲ್ಗುವಿನ ಜಡೆ ಎಲ್ಲ ಹಾಕ್ತಾರೆ. ಎಂತ ಚೆನ್ನಾಗಿ ಹಾಕ್ತಾರೆ ಗೊತ್ತೇ. ಮದ್ವೆಗೆಲ್ಲ ಗ್ರ್ಯಾಂಡ ಮಾಡ್ತಾರಲ್ಲ, ರೇಷ್ಮೆ ಸೀರೆ ಎಲ್ಲ ಅವಾಗ ಹಾಕ್ತಾರೆ. ಉದ್ದನ್ ಜಡೆ ಇದು ಬಿಲ್ಲೆದ್ ಬರುತ್ತಲ್ಲ ಅಂಥವೆಲ್ಲ ಹಾಕ್ತಾರೆ. ಡಿಸೈನ್ ಜಡೆ ಹಾಕ್ಯಂತಾರೆ. ಮೆಹಂದಿ ವೈಕ್ಯಂಬದು ಎಲ್ಲ ಅವಾಗ. ಇವತ್ತು ಒಂದೀಟು ವೈಕ್ಯ ಮೆಹಂದಿ ನನ್ನ ಸುಸಾನ ಹಬ್ಬ ವಯಸ್ಸಿಗೆ ಬತ್ನಿಲ್ಲಿ. ಇವ್ರು ಚೆನ್ನಾಗಿ ಹೋಯ್ತಾರೆ ಹೇಳು. ಅಲ್ಲ ಮನೆತಾಗೆ ಅವ್ರು ಯಾರು ವಸ್ತು ಬಂದವ್ರಲ್ಲಮ್ಮ ಇವರು. ಶರಾವತಿ ಅಮ್ಮ ಚೆನ್ನಾಗಿ ಹೋಯ್ತು ಬಾಯಿಲಿ. ಹೋಗೋಣ ಶರಾವತಿ ಚೆನ್ನಾಗಿ ಹೋಯ್ತು. ಹೋಗಿ ವಯಸ್ಸಿ ಮರಂ ಬಾಯಿಲಿ. ಅಣ್ಣ ಮೆಹಂದಿ ವಯಸ್ಸಿಗೆ ಬತ್ತೀನಿ ಕಣೋ. ವಯಸ್ಕೊಂಬರಮ್ಮ, ವಯಸ್ಕೊಂಬ. ನೋಡಪ್ಪ ನಮ್ಮ ಗಿರ್ಜಿಂಬಿ ಅದೃಷ್ಟ ಹೆಂಗೈತೆ. ನಾನು ಮದುವೆನೇ ಆಗಲ್ಲ ಅಂದ್ಕೊಂಡು ಹೆಂಗೆ ಪೊಲೀಸ್ನವ್ರು ಬರ್ತಾರೆ. ಇಲ್ಲಿ ಶರಾವತಿ ಒಯ್ಯುತ್ತೇಳು. ಮೆಹಂದಿ ವಯಸ್ಸಿಗೆ ಬತ್ತಿ ಒಂದು ಸುಸಾನ ವಯಸ್ಕೊಂಬತ್ತೀನಿ. ನಿಜ ಏನೋ ಯಾರೋ ಬಂದಿದ್ರಂತ ನೆನೆಸ್ ಪೊಲೀಸ್ನವರು. ಏನೋ ನಿಜ ಅಪ್ಪ ಬಂದಿದ್ರು. ಅವ್ರ ಅಪ್ಪನೂ ಬಂದಿತ್ತು, ಕೃಷ್ಣಣ್ಣ ಕರ್ಕೊಂಬಂದಿತ್ತು. ಅವ್ರೇನಂದರೆ ಸುಮಾರು ಕೇಳಲಿಲ್ಲ ವರದಕ್ಷಿಣೆನ. ಎರಡು ಎಲ್ಲ ನಿಮ್ಮದೇ ಅಂತೆ, ಪ್ರತಿಯೊಂದೂ ಎಲ್ಲ ನಿಮ್ಮದೇ ಅಂತೆ. ಡೆಕೋರೇಟಿಂದ ಹಿಡಿದು ಚೌಟ್ರಿದಿಂದ ಹಿಡಿದು ಎಲ್ಲ ನಿಮ್ಮದೇ ಅಂತೆ. ಕೈ ಚೈನು, ಕೊಳ್ ಚೈನು, ಉಂಗುರ, ಮತ್ತು 5 ಲಕ್ಷ ದುಡ್ಡು ಕೊಡ್ಬೇಕಂತೆ ವರದಕ್ಷಿಣೆಗೆ. ಸುಮಾರಕ್ಕೇನು ಕೇಳಿಲ್ಲ ಅವ್ರೇನು. ಅಷ್ಟಾಗಿ ಕೇಳವ್ರೆ. ನಾನೀಗ ಹಿಂಗೇನೋ ಒಂದು ಎಡವಟ್ಟು ಇದ್ದೇ ಇರುತ್ತೆ ಅಂದ್ಕೊಂಡೆ. ನೋಡೋಣ ಅದ್ರಲ್ಲಿ ಕೂತ್ಕೊಂಡು ಮಾತಾಡೋಣ. ಹೆಂಗೆ ಬಂದ್ರೆ ಸಾಕತ್ತ. ನಮ್ಮ ಅಮ್ಮಗೂ ನಮ್ಮ ಗಿರ್ಜಿಂಬಿಗೂ ತುಂಬ ಇಷ್ಟ. ಗೌರ್ಮೆಂಟ್ ಕೆಲಸ್ತಾರೋ ಅಂತಾರೆ. ಹಂಗತ್ತ ಬಂದ್ರೆ ಸಾಕತ್ತ. ಅಂದರೆ ಅವಳ ಅದೃಷ್ಟ ಹೆಂಗೈತೋ ಏನೋ ಯಾರಿಗೆ ಗೊತ್ತು. ಆಗಲ್ಲ ಅಂತ ಆಗ್ಬೋದು. ಯಾರು ಕಂಡವ್ರೆ ಒಬ್ರ ಬಗ್ಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಬಂದರೂ ಬರ್ಬೋದು. ಏನೋ ಅಪ್ಪಯ್ಯ ಬಂದಿತ್ತಲ್ಲ, ನನಗೆ ಅದಕ್ಕೇನೋ ನಂಬಿಕೆ ಆಯಿತು. ಆ ಹುಡುಗರಪ್ಪಯ್ಯ ನನ್ನ ಮಗ ತುಂಬ ಒಳ್ಳೆಯವನು, ಅವನು ಹಳ್ಳಿ ಕಡೆ ಇರೋ ಹುಡುಗಿ ಆಗಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ನಾನೇನು ಒಪ್ಕೊಂಡಿರ್ಬೇಕು ಅಂತ ಅಂದ್ಕೊಂಡೆ. ಹೆಂಗೋ ಬಿಡು. ಏನು ಕೈ ಚೇನು ಕೊಳ್ಚೇನು ಆದರೆ ಉಂಗ್ರನೂ ಕೊಳ್ಚೇನು ಆದರೆ ಕೊಡ್ಬೋದು. ಮದುವೆನೂ ಗ್ರ್ಯಾಂಡಾಗಿ ಮಾಡಿಕೊಡ್ಬೋದು. ನೋಡೋಣ ಅದೆಲ್ಲ ಅವ್ರು ಇನ್ನೂ ಏನೇನು ಕೇಳ್ತಾರೆ ಏನು ಎತ್ತ ಅಂತೇಳಿ ಕೇಳೋಣ. ನೋಡಿದ್ರಲ್ಲ ಅವ್ರ ಅಣ್ಣರಿಗೂ ಒಂದಿಟ್ಟು ನೋವು ಬಂದೈತೆ. ಗಿರ್ಜಿಂಬಿ ಪೊಲೀಸ್ನವ್ರು ಗಂಡು ಬರ್ತಾರೆ ಅಂತಂದ್ರೆ. ಯಾಕಂತಂದರೆ ಏನು ಬರದೇ ಇರೋವ್ರಿಗೆ ಬರ್ತಾ ಇದ್ದಾರೆ, ಏನು ಕೆಲಸ ಬರೋದೇ ಇಲ್ಲ ಇವಳಿಗೆ. ಅದಕ್ಕೇನೆ ಹೆಂಗೆ ಬರ್ತಾ ಇದ್ದಾರೆ ಅಂತಂದರೆ ಇವ್ರ ಅಣ್ಣರಿಗೂ ಸ್ವಲ್ಪ ನಗು ಬರುತ್ತೆ. ಏನು ಮಾಡೋದು, ಹೆಂಗೆ ಅವಳ ಅದೃಷ್ಟ ಹೆಂಗೈತೋ ಏನೋ ಯಾರಿಗೆ ಗೊತ್ತು. ಕೆತ್ತಾಗಾದ್ರೆ ಸಾಕು ಅಂತ ಕಾಯ್ತಿದ್ರೆ. ಯಾಕಂದ್ರೆ ಇವರಿಬ್ರು ಇನ್ನೂ ಮದುವೆ ಆಗಬೇಕಲ್ಲ, ಅದಕ್ಕೋಸ್ಕರ. ಕಿರಣ ಇವರೇ ದುಡಿತಾರೆ ಇಬ್ರು ಮೂವರು ಚೆನ್ನಾಗಿ. ಕೈ ಚೈನು ಉಂಗುರ ಆದರೆ ಕೊಡೋಣ, ಕೈ ಚೈನು ಕೊಳ್ಚೇನು ಉಂಗುರ ಆದರೆ ಅಂತ ಅಂದ್ಕೊಂಡವ್ರೆ. ನೋಡೋಣ ಅದೆಲ್ಲ ಅವ್ರಿನ್ನೂ ಏನೇನು ಕೇಳ್ತಾರೆ ಏನು ಎತ್ತ ಅಂತೇಳಿ ನೋಡೋಣ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.